ಮಾಡ್ತಾರೆ. ಅಲ್ಲ ಸ್ವಾಮಿ, ನಿಮ್ಮ DSS ಗುರು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇರ್ತೀನಿ. ಆ ಎಷ್ಟು ವಾರದಲ್ಲಿ ಅದ್ಭುತವಾಗಿ ಪವಾಡ ಆಗುತ್ತೆ. 4ನೇ ವಾರದಲ್ಲಿ, 5ನೇ ವಾರದಲ್ಲಿ, 7ನೇ ವಾರದಲ್ಲಿ, 8ನೇ ವಾರದಲ್ಲಿ. ಇಲ್ಲಿ ನಾನು ರಾಯರ ಭಕ್ತನೇ. ನಾನು 30 ವರ್ಷದಿಂದ ರಾಯರ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಯಾಕೆ ಆಗಿಲ್ಲ ಅಂತ ಕೇಳ್ತಾರೆ. ಆದ್ರೆ ಯಾಕೆ ಆಗಿಲ್ಲ ಅಂದ್ರೆ ನೀವು ಯಾವ ವಿಧಾನ ತಿಳ್ಕೋಬೇಕು. ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಎಷ್ಟು ದೀಪ ಹಚ್ಚಬೇಕು ಅನ್ನೋದು ಮುಖ್ಯ. ಹೌದು ಸ್ವಾಮಿ, ಅದು ಮಾತ್ರ ಮುಖ್ಯ. ಯಾಕಂದ್ರೆ ನಾನು ಮಾಡ್ತಾ ಇದ್ದಿದ್ದಕ್ಕೂ ಈಗ ನೀವ್ ಹೇಳ್ಕೊಟ್ಮೇಲೆ ಮಾಡಿದ್ದಕ್ಕೂ ನಮ್ ಪವಾಡ ಆಗಿದ್ದಕ್ಕೂ ನಾನು ಅದನ್ನ ತುಂಬಾ ಹೃದಯಪೂರ್ವಕವಾಗಿ ಒಪ್ಕೋತೀನಿ ಸ್ವಾಮಿ. ಯಾಕಂದ್ರೆ ನಾನು ತುಂಬಾ ಮಾಡ್ತಿದ್ದೆ. ನಾನು ರಾಯರ ಮಠಕ್ಕೆ ಹೋಗಿನೂ ಅಲ್ಲೂ ದೀಪ ಹಚ್ಬಿಟ್ಟು ಬರ್ತಿದ್ದೆ. ಇಲ್ಲಿ ವನಗನಟಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಾನು ಶನಿವಾರ ಟೈಮ್ ಆದಾಗೆಲ್ಲ ಅಲ್ಲೊಂದು 21 ದೀಪ ಹಚ್ಬಿಟ್ಟೆ ಬರ್ತೀನಿ ನಾನು. ಅಲ್ಲಿ ನೀವು ಹೇಳ್ಕೊಟ್ಟ ಮೇಲೆ ನನ್ಗೆ ಈ ರೀತಿ ಪವಾಡ ಆಗಿತ್ತು. ಮುಂಚೆ ನಮ್ಗದು ವಿಧಾನ ಗೊತ್ತಿಲ್ಲದೆ ನಾವು ಏನೋ ಮನಸ್ಫೂರ್ತಿಯಾಗಿ ಹಚ್ಕೊತಾ ಇದ್ದೆ. ಈಗ ನೀವು ವಿಧಾನ ಹೇಳ್ಕೊಟ್ಮೇಲೆ ನೋಡಿ, ನಾನು ಒಂದು ಕರೆಕ್ಟ್ ಆಗಿ ಟೈಮು ಗಂಟೆ ಎಲ್ಲ ಗೊತ್ತಾಯ್ತಲ್ಲ. ಈಗ ನೋಡಿ ನಮ್ಗೆ ಯಾವ ರೀತಿ ರಾಯರು ನಮ್ಗೆ ದಾರಿ ತೋರಿಸ್ತಾವ್ರೆ ಅನ್ನೋದನ್ನ ಇದ್ರಲ್ಲೇ ನಾವು ನಂಬಬೇಕು ಸ್ವಾಮಿ. ಹೌದು, ಯಾಕಂದ್ರೆ ಎಷ್ಟೋ ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರೆ ನಾನು ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ತಾಯಿ. ಅಯೋಧ್ಯೆಗೆ ರಾಮನ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಹೋಗುವಂತ ಸಂದರ್ಭದಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಬರೀ ಕರ್ನಾಟಕದಲ್ಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಯಾರಮ್ಮ ತಾಯಿ? ನಾವು ಬೆಂಗಳೂರಿಂದ ಸ್ವಾಮಿ, ರತ್ನಮ್ಮ ಅಂದ್ಬಿಟ್ಟು. ನಮ್ಮ ಮಗಳು ಹೆಗ್ನಳ್ಳಿಯಿಂದ. ನಮ್ಮ ಮಗಳು ಅಮೆರಿಕದಿಂದ ಫೋನ್ ಮಾಡಿತ್ತು ನಿಮ್ಗೆ. ಅಲ್ಲೇ ಒಂದು 4-5 ವಾರ ಆಯ್ತು. ಒಂದು ತಿಂಗಳು ಹೆಚ್ಚು ಕಮ್ಮಿ, 1 ತಿಂಗಳಾಯ್ತು. ಆ ಟೈಮಲ್ಲಿ ನಿಮ್ಮ ಮಗಳು ನಿಮ್ಗೆ ಕಾಲ್ ಮಾಡಿತ್ತು. ನಾವು ಜಾಯಿನ್ ಆಗಿ ಮಾತಾಡ್ತೀವಿ ಸ್ವಾಮಿ. ಆಗ ನೀವು ನಮ್ಗೆ ರಥ ಹೇಳ್ಕೊಟ್ಟಿದ್ರಿ. ನಾವು ತುಂಬಾ ಕಷ್ಟಪಟ್ಟಿದ್ವಿ ಸ್ವಾಮಿಗೆ. ನಿಮ್ಗೆ ಫೋನ್ ಮಾಡಕ್ಕೂ ಲೈನ್ ಸಿಕ್ಕಿರ್ಲಿಲ್ಲ. ನೀವು ಇವ್ರಲ್ವಾ, ನಿಮ್ಮ ಮಗಳದೊಂದು ಕೇಸ್ ಆಗಿದೆ. ಹೌದು. ಆಮೇಲೆ ನಿಮ್ಮ ಮಗಳು ಅಮೆರಿಕದಲ್ಲಿ ಇದಾರೆ ಅಂತ ಹೇಳಿದ್ರಲ್ಲ, ಅವರ ನೀವು? ಹೌದು ಸ್ವಾಮಿ. ಹಾ ಗೊತ್ತಾಯ್ತು. ಹೌದು. ಹೇಳಮ್ಮ. ಏನ್ ಅಂದ್ರೆ ಪವಾಡ ಆಯ್ತಾ ಇವಾಗ ನಿಮ್ಗೆ? ಹೌದು ಸ್ವಾಮಿ. ಏನ್ ಪವಾಡ ಆಯ್ತಮ್ಮ? ನಮ್ಮ ಮಗಳು ಕೆಲ್ಸ ಸಿಕ್ಕಿದೆ. ನಮ್ ಕೇಸು ನಿಮ್ ಬಾಯಾರಿಕೆಯಿಂದ ನಮ್ಮಂತೆನೆ ಆಯ್ತು. ಅದೇ ನೀವು ಸಿಗ್ಲಿ ಅಂತ ನಾನು ಅವತ್ತು ನೀವು ತುಪ್ಪ ಹಚ್ತೀನಿ ಸ್ವಾಮಿಗೆ ಅಂತ ಅನ್ಕೊಂಡ ತಕ್ಷಣ ನಿಮ್ ಫೋನ್ ಕರೆನೇ ಸಿಕ್ಬಿಡ್ತು. ಇಷ್ಟೆಲ್ಲ ಆಯ್ತು. ಅಲ್ಲಮ್ಮ, ತಮ್ಮ ಹೆಸರು ಏನಮ್ಮ? ರತ್ನಮ್ಮನ? ನನ್ನ ಹೆಸರು ರತ್ನಮ್ಮ. ನಮ್ಮ ಮಗಳು ತೇಜಸ್ವಿನಿ ಅಮೆರಿಕಾದಲ್ಲಿ ಇದ್ದಾಳೆ. ಓಕೆ. ಅಮೆರಿಕದಲ್ಲಿ ಎಷ್ಟಮ್ಮ ಪೇಮೆಂಟು ಆ ತಾಯಿಗೆ? 5ನೇ ವಾರದಲ್ಲಿ ಕೆಲಸ ಆಯ್ತು ಸ್ವಾಮಿ. ಅಲ್ಲಲ್ಲ, ಪೇಮೆಂಟ್ ಕೇಳ್ಬೋದಾ? ಒಂದ್ ತಿಂಗಳಿಗೆ ಪೇಮೆಂಟ್ ಎಷ್ಟಂತ? ಒಂದು 10 ಲಕ್ಷವರೆಗೂ ಬರ್ಬೋದು ಸ್ವಾಮಿ. ಅಬ್ಬಾ, ಏನಮ್ಮ ಧಮಾಕಲಾಟ್ರಿ. ಹೌದು ಸ್ವಾಮಿ, ತುಂಬಾ ಚೆನ್ನಾಗಿ ಕೆಲಸ ಆಗಿದೆ ಸ್ವಾಮಿ. ಅಲ್ಲ, ಅವ್ರು ಅಂದಿದ್ರು ನನಗೆ, ಇಲ್ಲ ಕೆಲಸ ಅಮೆರಿಕದಲ್ಲಿ ಸಿಗುದು ಬಹಳ ಕಷ್ಟ. ಯಾಕಂದ್ರೆ ಅದೇನೋ ಟ್ರಂಪ್ ಡ್ರಮ್ ಅದಾವ ಅವ್ರ ಹೆಸರು. ಟ್ರಂಪ್ ಆ ಡ್ರಮ್ ಗೊತ್ತಿಲ್ಲ. ಆ ವ್ಯಕ್ತಿ ಪಾಪ ಎಷ್ಟೋ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಜನಗಳನ್ನೆಲ್ಲ ಹೊರಗಡೆ ಇದು ಮಾಡ್ತಾ ಇದ್ರಂತೆ. ಅಲ್ಲಿ ಕೆಲಸನೇ ಕೊಡೋಕೆ ಆಗ್ತಿರ್ಲಿಲ್ಲ ಅಂತೆ. ಆದ್ರೆ ಬಹಳ ಕಷ್ಟ ಇದೆ ಅಂತ ಹೇಳಿದ್ರು ಆ ಡ್ರಮ್ ಬಗ್ಗೆ. ಅದಕ್ಕೆ ಆ ಟ್ರಂಪ್. ಆದ್ರೆ ಇವತ್ತು ಕೆಲಸ ಸಿಕ್ತಾ ನಿಮ್ ಮಗಳಿಗೆ? ಹೌದು ಸ್ವಾಮಿ, ಸಿಕ್ತು ಸ್ವಾಮಿ. ನೋಡು, ಅಮೆರಿಕದಲ್ಲಿ ಮಗಳು ಅಲ್ಲಿರೋದು. ಈ ಮಗಳದು ದೊಡ್ಡ ಮಗಳದು. ಹೌದು, ಅದೊಂದು ಇದೆ, ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ, ಅದು ಏನಾಯ್ತು? ಕೇಸು ನಮ್ಮಂತೆ ಆಯ್ತು. ಅವ್ರಿಗೆ ಒಂದ್ ರೂಮಲ್ಲಿ ಇರೋಂಗ್ ಅವಕಾಶ ಕೊಟ್ಟಿದ್ದಾರೆ. ಇನ್ನು ನಡೀತಾ ಇದೆ, ಇನ್ನೂ ಇದೆ ಕೇಸು. ಅದೇ ನಿಮ್ ಬಾರಿಕೆಯಿಂದ ಪೂರ್ತಿ ಎಲ್ಲ ಡಿಸ್ಮಿಸ್ ಆಗಿ ಇದಾಗ್ಲಿ ಹಿಂಸಿಸಬೇಡಿ. ನೋಡಿ, ಒಂದು ಮಾತು ಹೇಳ್ತಾ ಇದ್ದೀನಿ ತಾಯಿ, ಕೇಸು ನಿಮ್ಮಂತನೇ ಆಗತ್ತೆ. ಮತ್ತೇನ್ ಪವಾಡ ಆಯ್ತಮ್ಮ? ಅಷ್ಟೇ. ಅದೇ ನೀವು ಸಿಗ್ಲಿ ಕೊಡ್ತೀನಿ ಸ್ವಾಮಿ, ಮಗಳ ಹತ್ರನೇ ಕೊಡಿ. ಜೈ ಶ್ರೀರಾಮ್ ಗುರುಜಿ. ಜೈ ಶ್ರೀರಾಮ್ ತಾಯಿ. ಅಮ್ಮ ತಾಯಿ, ಹೇಗಿದೆ ಅಮ್ಮ ನನ್ ತಾಯಿ? ಸ್ವಾಮೀಜಿ, ನಾವು ಈಗ 6ನೇ ವಾರಕ್ಕೆ ಬಿದ್ದಿದೆ ನೀವು ವ್ರತ ಹೇಳ್ಕೊಟ್ಟು. 6ನೇ ವಾರ. ಮೊದಲನೇ ವಾರದಲ್ಲೇ ನಮ್ಗೆ ಕಂಟೆಂಪ್ಟ್ ಅಂತ ಒಂದು ಕೇಸ್ ಹಾಕಿದ್ರು. ಅದು ಕೋರ್ಟ್ ಹಾಲ್ ನಂಬರ್ 1 ಅಲ್ಲಿ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಜೋರ ಮಾತಾಡ್ಬೇಕು. ಆಗೋಯ್ತು ಗುರುಜಿ. ಸ್ವಲ್ಪ ಜೋರ ಮಾತಾಡ್ಬೇಕು.
ಆ, ಅಲ್ಲೇ ಕೂಡ ಡಿಸ್ಮಿಸ್ ಆಗೋಯ್ತು ಗುರುಜಿ, ಕಂಟೆಂಪ್ಟ್ ಹಾಕಿದ್ರು. ಹಾ. ಅಲ್ಲಿ ಫಸ್ಟ್ ಏನಾಯ್ತು ಅಂದ್ರೆ 12ನೇ ತಾರೀಕು 12ನೇ ತಿಂಗಳಲ್ಲಿ ಹ್ಮ್. ಡಿಸ್ಮಿಸ್ ಆಯ್ತು ಗುರುಜಿ. ಹ್ಮ್. ಅದಾದ್ಮೇಲೆ 24ನೇ ತಾರೀಕು ಅದೇ ನನ್ನ ತಂಗಿಗೆ ಕೆಲ್ಸ ಆಫರ್ ಆಯ್ತು. ಹ್ಮ್. ಆಮೇಲೆ ಮತ್ತೆ 24ನೇ ತಾರೀಕಿಗೆ ಕೆಲಸ ಆಗಿದ್ದ ದಿವ್ಸನೇ ನಮ್ಮ ಅಮ್ಮನ್ಗೆ ಯಾರೋ ದುಡ್ಡು ಕೊಡ್ಬೇಕಾಗಿತ್ತಲ್ಲ, ಅದು ಅಮೌಂಟ್, ಟೋಟಲ್ ಅಮೌಂಟ್ ಪೂರ್ತಿ ₹1 ಬಿಡ್ದಂಗ್ ವಾಪಸ್ ಅಮೌಂಟ್ ಬಂತು ಗುರುಜಿ. ಅಬ್ಬಬ್ಬಬ್ಬ, ಲಾಟ್ರಿನೇ ಲಾಟ್ರಿ, ಧಮಾಕ. ಆ? ಹೌದು ಅಲ್ಲಮ್ಮ, ಗುರುಜಿ. ಆಮೇಲೆ ನೋಡಿ. 18ನೇ ತಾರೀಕು ಹ್ಮ್. ಕೇಸ್ ನಮ್ಮಂತೆ ಡಿಗ್ರಿ ಆಯ್ತು. ಹ್ಮ್. ಆದ್ರೆ ಅದ್ರಲ್ಲಿ ಏನಂದ್ರೆ ಹಾಫ್ ಡಿಗ್ರಿ ಆಗಿದೆ, ಅರ್ಧ ಭಾಗ ಅರ್ಧ ಅವ್ರಿಗೆ ಅರ್ಧ ನಮ್ಗೆ ಅನ್ನೋ ತರಕ್ ಆಗಿದೆ. ಅಂದ್ರೆ ಹ್ಮ್. ಹೆಂಗೆ ಅಂದ್ರೆ ಪೂರ್ತಿ ಮನೆಯಲ್ಲಿ ನಾವು ಇರ್ಬೋದು, ಹ್ಮ್. ಅದ್ರಲ್ಲಿ ಕೇಸ್ ಮುಗಿಯೋವರೆಗೂ ಒಂದ್ ರೂಮಲ್ಲಿ ಮಾತ್ರ ಮನುಷ್ಯ ಇರ್ಬೋದು ಅನ್ನೋ ತರಕ್ಕೆ ಹ್ಮ್. ಡಿಗ್ರಿ ಆಗಿದೆ ಸ್ವಾಮೀಜಿ. ಹ್ಮ್. ಇನ್ನು ಇದೆ ಕೇಸ್ಗಳು, ಬಟ್ ಒಂದಾದ್ಮೇಲೆ ಒಂದು ಕ್ಲಿಯರ್ ಆಗ್ತಾ ಬಂದಿದೆ. ನಿಮ್ ಹತ್ರ ಕಾಲ್ ಮಾಡಿ ವ್ರತ ಹೇಳಿಸ್ಕೊಂಡ್ಮೇಲೆ ಹ್ಮ್. 5 ವಾರಕ್ಕೆ 5 ಪವಾಡ ಆಗಿದೆ ಗುರುಜಿ. 5 ವಾರಕ್ಕೆ 5 ಪವಾಡ. ಹೌದು ಗುರುಜಿ. ಅಲ್ಲ ನನ್ನ ತಾಯಿ, ಹಾಗಾದ್ರೆ ನನಗೆ ಹೋಳಿಗೆ ಕೊಡ್ಬೇಕಲ್ಲಮ್ಮ, ಎರಡೆರಡು ಹೋಳಿಗೆ ಅಲ್ಲ, ಒಂದೊಂದು ಪವಾಡಕ್ಕೆ ಎರಡೆರಡು ಖಂಡಿತ ಹೋಳಿಗೆ. ಗುರುಜಿ, 2 ಹೋಳಿಗೆ ಅಲ್ಲ, ನಿಮ್ ಸಾಕಾಗೋಷ್ಟು ಕೊಡ್ತೀವಿ ಗುರುಜಿ. 10 ಹೋಳಿಗೆ ಕೊಡ್ಬೇಕು ನನಗೆ ಇವಾಗ. ನೀವ್ ಖಂಡಿತ ನಮ್ ಮನೆಗ್ ಬರ್ಬೇಕು, ನಾವಂತೂ ಕಾಯ್ತಾ ಇದೀವಿ ಗುರುಜಿ. ಎಲ್ಲಿ ಇರೋದು ನಿಮ್ದು? ನಮ್ದು ಹೆಗ್ನಳ್ಳಿ ಕ್ರಾಸ್ ಗುರುಜಿ. ನಾನು ಮುಂಚೆ ಒಂದ್ಸಲ ಕಾಲ್ ಮಾಡಿ ಮಾತಾಡಿದ್ವಿ, ಅವಾಗ ಬರ್ಕೊಂಡ್ರಿ ನಮ್ ಮನೆ ಫೋನ್ ನಂಬರ್ ಅಡ್ರೆಸ್ ಎಲ್ಲ. ಹಾ ಹಾ. ಅಲ್ಲ, ಯಾಕೆ ಬರ್ಕೊಂಡ್ರೆ ನಿಮ್ದು ಕೆಲಸ ಕನ್ಫರ್ಮ್ ಆಗಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಆಯ್ತಮ್ಮ. ಹೌದು, ಯಾಕಂದ್ರೆ ಹೌದು ನಿಮ್ ಗುರೂಜಿ. ಕೆಲಸ ಆಗೇ ಆಗತ್ತೆ ಅನ್ನೋದು ನನಗೆ ನೋಡಿ, ಗೊತ್ತಿತ್ತು. ನಾನು ಇದು ಮೆಸೇಜ್ ಮಾಡಿದೀನಿ ಗುರುಜಿ ನಿಮ್ಗೆ ಮೊಬೈಲ್ ನಲ್ಲಿ. ಹ್ಮ್. ಅದು ಇವತ್ತೇ ಟಿಕ್ ಆಗಿರೋದು, ಡಬಲ್ ಟಿಕ್. ದಿವಸ ಯಾವಾಗ ಏನೇನ್ ಆಗಿದೆ ಅವಾಗೆಲ್ಲ ನಿಮಗ್ ಮೆಸೇಜ್ ಮಾಡಿದೀನಿ, ಆದ್ರೆ ನೀವು ನೋಡ್ಕೊಂಡಿಲ್ಲ. ಇವತ್ತೇ ನಮ್ಗೆ ಇಷ್ಟೊತ್ತಲ್ಲಿ ಈಗ ನೋಡಿ ಟಿಕ್ ಆಗಿದೆ. ನಾನು ಫಸ್ಟ್ ಚೆಕ್ ಮಾಡಿದ್ದೆ ಡಬಲ್ ಟಿಕ್ ಆಗಿದ್ಯಾ ಅಂತ. ನೋಡಿ, ಒಂದು ವಿಚಾರದಲ್ಲಿ ನನಗೆ ಪವಾಡ ಆಗಿದೆ ಅಂತೇಳಿ ಸುಮಾರು 300 ಜನ ಮೆಸೇಜ್ ಮಾಡಿದ್ದಾರೆ. ಅದನ್ನ ಮಾತಾಡಿ ರೆಕಾರ್ಡ್ ಹಾಕಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಅದಕ್ಕೆ ನೋಡಿ, ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಷ್ಟೆಲ್ಲ ಅದ್ಭುತವಾಗಿ ಪವಾಡ ಆಗತ್ತೆ ಅಲ್ವೇನಮ್ಮ? ಹೌದು, ಖಂಡಿತ ನಿಮ್ಮ ಗುರೂಜಿ. ತಂಗಿನ ಅಕ್ಕನ ತಂಗಿ ನಿಮ್ಮ ಗುರೂಜಿ, ತಂಗಿ ಫಾರಿನ್ ನಲ್ಲಿ ಇರೋದು. ನಿಮ್ಮ ತಂಗಿ US ಅಲ್ಲಿ, ಅಮೆರಿಕದಲ್ಲಿ ಇದ್ರೂನು ರಾಯರ್ ಹೇಳಿದ್ದಾರೆ, ನೀವ್ ಯಾವುದೇ ಕಂಟ್ರಿಗೆ ಹೋದ್ರು ನೀವು ನನ್ನ ಮಕ್ಕಳೇ, ನೀವೆಲ್ಲೇ ಇದ್ರು ಭಕ್ತಿಯಿಂದ ನನಗ್ ಪೂಜೆ ಮಾಡಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದು ಗುರುಜಿ. ರಾಯರ ಹೆಸರನ್ನು ಹೇಳಿಕೊಂಡು ಯಾರು ಒಂದು ಗುರುಜಿ, ಒಬ್ಳೆ ಬೇರೆ ಇದ್ದಾಳೆ, ತುಂಬಾ ಕಷ್ಟಪಟ್ಟಿದ್ದಾಳೆ. ಹ್ಮ್ ಅದ್ ಹೆಂಗೆ ನಿಮ್ ಲೈನ್ ಸಿಕ್ತು, ಅದೇನು ಅದೇ ಒಂದು ದೊಡ್ಡ ಪವಾಡ ನಮ್ಗೆ. ನನ್ನ ಫೋನ್ ನಂಬರು ಅಲ್ಲಮ್ಮ, ನನ್ನ ಫೋನ್ ನಂಬರು ಲೈನ್ ಸಿಗುತ್ತೆ, ಕಾಯ್ಬೇಕು ಅಷ್ಟೇ. ಆದ್ರೆ ಸಿಗಲ್ಲ ಅಂತ ಫೋನ್ ಸ್ವಿಚ್ ಆಫ್ ಮಾಡಿ ಸುಮ್ನೆ ಸೈಲೆಂಟ್ ಆಗಿಟ್ರೆ ನಾವ್ ಹಂಗೆ ಇಟ್ಕೊಂಡಂಗ ಅದು ಕರ್ಮನ, ನಾವ್ ಕರ್ಮ ಹಂಗೆ ಇಟ್ಕೊಂಡಂಗೆ ಟ್ರೈ ಮಾಡ್ತಾ ಇದ್ರೆ ನೋಡಿ, ಇವತ್ತು ನಿಮ್ಮ ತಂಗಿ ಅಮೆರಿಕದಾಗ ಇದ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸುಮಾರು ಜನ ಫೋನ್ ಮಾಡ್ತಾರೆ, US ಇಂದನೂ ಫೋನ್ ಮಾಡ್ತಾರೆ ನನಗೆ. ಎಷ್ಟೋ ಜನಗಳಿಗೆ ಫಾರ್ವರ್ಡ್ ಆಗಿದೆ ತಾಯಿ. ಓಕೆ, ನಮ್ಮ ಜರ್ಮನಿಯಿಂದ ಮಾಡ್ತಾರೆ, ಲಂಡನ್ ಇಂದ ಮಾಡ್ತಾರೆ, ಆಸ್ಟ್ರೇಲಿಯಿಂದ ಮಾಡ್ತಾರೆ. ಎಂತಿಂತ ಅದ್ಭುತವಾಗಿ ಫಾರ್ವರ್ಡ್ ಆಗಿದೆ. ಯಾಕೆ ಅಂದ್ರೆ ನಾವೆಲ್ಲರೂ ಒಂದೇ, ಇಲ್ಲಿ ನಾವೆಲ್ಲರೂ ಒಂದೇ. ಹೌದು ಗುರುಜಿ. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ಬೇಕು. 5ನೇ ವಾರದಲ್ಲಿ 5 ಫಾರ್ವರ್ಡ್ ಆಗಿದೆ ಅಂದ್ರೆ ಗ್ರೇಟ್ ಅಲ್ವಮ್ಮ ತಾಯಿ? ಹೌದು ಗುರುಜಿ. ಇವಾಗ ನೋಡಿ, ಒಂದು ಮಾತು ಹೇಳ್ತಾ ಇದ್ದೀನಿ, 5ನೇ ವಾರದಲ್ಲೇ ನಮಗೆ ಪವಾಡ ಆಯ್ತು ಅಂತಂದು ಪೂಜೆ ಮಾಡೋದು ನಿಲ್ಲಿಸಬಾರದು. ಇಲ್ಲ ಗುರುಜಿ, ಖಂಡಿತ ಇಲ್ಲ. ಇದು ನಿಮ್ಗೆ ಹೇಳಿರೋದು ಒಂದು ವ್ರತ ಮಾತ್ರ. ಇನ್ನೂ 4 ವ್ರತ ಇದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ತಾಯಿ. ನನಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗತ್ತೆ. ಇವತ್ತು ನನಗೆ ಅನುಗ್ರಹ ಆಯ್ತು ಅಂತಂದು 5ನೇ ವಾರಕ್ಕೆ ನಿಲ್ಲಿಸಬೇಡಿ, 9 ವಾರ ಕಂಪ್ಲೀಟ್ ಮಾಡಿ. 9 ವಾರ ಕಂಪ್ಲೀಟ್ ಮಾಡ್ತೀವಿ ಗುರುಜಿ. ಕಂಪ್ಲೀಟ್ ಮಾಡಿ. ಮತ್ತೆ ನಾನು ನಿಮಗೆ ಇನ್ನೂ ವ್ರತ ಇದೆ ತಾಯಿ. ಯಾಕಂದ್ರೆ ದೇವರಲ್ಲಿ ದೇವರಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಏನ್ ಪೂಜೆ ಮಾಡ್ತಾ ಇದ್ರು ಅದೇ ವಿಧಾನವನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರು ಡೇಟ್ ಆಫ್ ಬರ್ತ್ ಮುಖಾಂತರಲ್ಲಿ ಎಷ್ಟು ದೀಪಗಳು ಬರುತ್ತೆ, 5, 11, 21, ನಾವು ಎಷ್ಟು ಬರುತ್ತೆ ಅಂತ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನಾವು ಪೂಜೆ ಮಾಡಿದೀವಿ ಅಂದ್ರೆ ನಮ್ ಕೆಲಸ ಬೇಗ ಆಗತ್ತೆ. ಹೌದು ಗುರುಜಿ. ಹೌದಿಲ್ಲೇನಮ್ಮ? ಹೌದು ಗುರುಜಿ. ಅದಕ್ಕೆ ಮತ್ತೆ ಮಂತ್ರಾಲಯಕ್ಕೆ ಹೋಗಿ ಬರ್ಬೇಕಲ್ಲಮ್ಮ, ನೀವು ರಾಯರ ಸನ್ನಿಧಾನಕ್ಕೆ ಹೋಗಿ ಬರ್ಬೇಕಲ್ಲ ತಾಯಿ? ಟೈಮ್ ಆಗ್ತಾ ಇಲ್ಲ. ನಮ್ಮ ಅಮ್ಮನ್ಗೆ ಎಕ್ಸಾಮ್ ನಡೀತಾ ಇದೆ ಕಾಲೇಜಲ್ಲಿ.
ಹಾ, ಹಂಗಾಗಿ ಅದು ಟೈಮ್ ನೋಡ್ಕೊಂಡು ಹೋಗೋಣ ಅಂತ ಇದ್ ಮಾಡ್ತಾ ಇದೀವಿ ಗುರುಜಿ. ಖಂಡಿತ ಒಂದ್ಸಲ ಬಿಡು ಮಾಡ್ಕೊಂಡು ಆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ಎಲ್ಲಿ ರಾಯರ ಮಠ ಇರುತ್ತೋ ರಾಯರ ಸನ್ನಿಧಾನಕ್ಕೆ ಹೋಗಿ, ತಂದೆ ನೀವೇ ಗತಿಯಪ್ಪ, ನಿಮ್ಮ ಕಣ್ಣಿನ ದೃಷ್ಟಿ ನನ್ನ ಮೇಲೆ ಒಂದು ಸತಿ ಆಡಸಪ್ಪ ಅಂತ ಕೇಳ್ಕೋಬೇಕು. ಹೌದು ಗುರುಜಿ. ನನಗೆ ತುಂಬಾ ಖುಷಿ ಆಯ್ತು. ರಾತ್ರಿ 1 ಗಂಟೆ ಆಗಿದೆ ನನ್ನ ತಾಯಿ. ನಿಮ್ಮ ತಂಗಿ ಅಮೆರಿಕದಿಂದ ಇವಾಗ ನನಗೆ ಫೋನ್ ಮಾಡಿದ್ರು. ಯಾಕಮ್ಮ ಇನ್ನೂ ಮಲಗಿಲ್ವಾ ಅಂತಂದೆ. ನಾವು ಅಮೆರಿಕದಲ್ಲಿ ಇರೋದು, ನಮ್ಗೆ ಇವಾಗ ಬೆಳಗಾಗಿದೆ ಅಂತ ಹೇಳಿದ್ಲು ಆ ತಾಯಿ. ಅಲ್ಲಮ್ಮ, ನಿಮಗ್ ಬೆಳಗಾಗಿದೆ, ನಮಗ್ ಕತ್ಲಾಗಿದೆ ಅಲ್ವೇ? ಹೌದು. ಅದಕ್ಕೆ ಇಲ್ಲ ಗುರುಗಳೇ, ನನಗೆ ನಿಮ್ಮ ಒಟ್ಟಿಗೆ ಹಂಚ್ಕೋಬೇಕಾಗಿತ್ತು. ಏನಮ್ಮ ಹಂಚ್ಕೋಬೇಕಾಗಿತ್ತು ಅಂದೆ. ನನಗೆ ಪವಾಡ ಆಗಿದೆ ಅಂತಂದ್ರು. ಮತ್ತೆ ಪವಾಡ ಆಗಿದೆ, ಮತ್ತೆ ಇವಾಗ ತಿಳಿಸ್ತೀನಮ್ಮ ಅಂದೆ. ಹೌದು ತಿಳಿಸ್ಕೋಬೇಕು, ಬಟ್ ನಮ್ಗೆ ಇಂಡಿಯನ್ ಕರೆ ಬರಂಗಿಲ್ಲ ನಿಮ್ಗೆ. ನನ್ನ ತಾಯಿ ನಮ್ಮ ಅಕ್ಕ ನಿಮ್ಮಲ್ಲಿ ಮಾತಾಡ್ತಾರಂತೆ, ದಯವಿಟ್ಟು ಮಾತಾಡಿ, ನಿಮ್ ಲೈನ್ ಸಿಕ್ಕಿದ್ದೆ ನನಗೆ ಖುಷಿಯಾಗಿದೆ ಅಂತ ಹೇಳಿದ್ರು. ಅವಳ ಮೂಲಕನೇ ನಮ್ಗೆ ಈಗ ಒಂದ್ 4 ಸಲ ಸಿಕ್ಕಿದ್ದೀರಾ ಗುರುಜಿ. ನಾವೇ ಟ್ರೈ ಮಾಡಿದೀವಿ, ನಮ್ಗ್ ಸಿಕ್ಕಿಲ್ಲ. ಅವಳ ಮೂಲಕ 4 ಸಲ ಸಿಕ್ಕಿದ್ದೀರಾ. ನೋಡಮ್ಮ, ಒಳ್ಳೇದಾಗ್ಲಿ ತಾಯಿ, ತುಂಬಾ ಖುಷಿ ಆಯ್ತು. ನೋಡಿ, 5 ಪವಾಡ ಆಗಿದೆ ಅಂತ ಹೇಳಿದ್ರಲ್ವಾ, ಅತಿ ಶೀಘ್ರದಲ್ಲೇ ಇನ್ನೂ 2 ಪವಾಡ ಆಗುತ್ತೆ ನಿಮ್ಗೆ. ಇವಾಗ ಅತಿ ಶೀಘ್ರದಲ್ಲೇ ಆಗುತ್ತೆ. ಓಕೆನಮ್ಮ? ನಾನು ಗ್ಯಾರಂಟಿ ಕೊಡ್ತೀನಿ. ಆದ್ರೆ ಒಂದು ವಿಚಾರದಲ್ಲಿ ಕೇಸ್ಗಳು ಒಂದ್ 6 ಕೇಸ್ ಇದೆ ಗುರುಜಿ ನನ್ ಮೇಲೆ. ಅದೇನಂತ ಸುಮ್ನೆ ಸಣ್ಣ ಸಣ್ಣ ಮಕ್ಳಿದಾರೆ, ನಂಗೂ ತುಂಬಾ ನೋವಾಗುತ್ತೆ. ಎಲ್ಲ ನಮ್ ಕಡೆ ಅಂತೆ, ಆದ್ರೆ ಏನೋ ಒಂದ್ ಇದು ಅಂದ್ರೆ ನಮ್ಗೆ ಮಕ್ಳು ಸಾಕೊಂಡು ಧೈರ್ಯ ಬರುತ್ತೆ. ಚಿಂತಿಸಬೇಡಿ. ನಾನು ಹೇಳಿಕೊಟ್ಟಿರೋ ರಥದಿಂದ ಇವತ್ತು ಭಕ್ತಿಯಿಂದ ಪೂಜೆ ಮಾಡಿ, ಇಲ್ಲಿ ನಾನು ದೇವರು ಅಲ್ಲ, ಗುರುಗಳು ಅಲ್ಲ, ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ಇವತ್ತು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಏನೆಲ್ಲ ಗೆಲ್ಲಬಹುದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಹೌದು ಗುರುಜಿ, ಆದ್ರೆ ನಿಮ್ ಮುಖಾಂತರ ರಾಯರ್ ನಿಮ್ಮನ್ನೇ ಬಿಟ್ಟಿದಾರಲ್ವಾ ಗುರುಜಿ? ನಂದೇನಿಲ್ಲ ನನ್ನ ತಾಯಿ. ಅದಕ್ಕೆ ಇರ್ಲಿ, ನೀವೆಲ್ಲರೂ ಇಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನಿಮ್ಮ ಮನೆಗೆ ಕರೆದು ನನಗೊಂದು ಹೊತ್ತು ಊಟ ಹಾಕ್ತಿರಲ್ವಾ, ಇದೇ ನನಗೆ ದೊಡ್ಡ ಆಸ್ತಿ. ಇವಾಗ ಅದಕ್ಕಿಂತ ಭಾಗ್ಯ ನಮ್ಗೆ ಇನ್ನೊಂದಿಲ್ಲ. ಖಂಡಿತಮ್ಮ, ಒಳ್ಳೇದಾಗ್ಲಿ. ಆಗತ್ತೆ, ಶೀಘ್ರದಲ್ಲಿ ಆಗತ್ತೆ. ದೀಪವನ್ನು ಹಚ್ಚಿ ಆರತಿ ಬೆಳಗ್ಬೇಕು. ಕೊಡಿ, ನಿಮ್ಮ ತಾಯಿ ಕೈಲಿ ಕೊಡಿ. ಸ್ವಾಮೀಜಿ. ಆಯ್ತಮ್ಮ, ಖಂಡಿತ ಒಳ್ಳೇದಾಗ್ಲಿ. ನೀವೆಲ್ಲಮ್ಮ ಕಾಲೇಜಲ್ಲಿ ವರ್ಕ್ ಮಾಡ್ತೀರೇನು? ಟೀಚರಾ ನೀವು? ವಿಪುರಂ ಕಾಲೇಜಲ್ಲಿ ಆಫೀಸ್ ವರ್ಕ್ ಮಾಡ್ತೀನಿ ಸ್ವಾಮೀಜಿ. ಹೌದಮ್ಮ, ಖಂಡಿತಮ್ಮ, ಒಳ್ಳೇದಾಗ್ಲಿ. ಚಿಂತಿಸಬೇಡಿ, ಎಲ್ಲ ಅದ್ಭುತವಾಗಿ ನಿಮ್ಮ ಮಗಳ ಭವಿಷ್ಯದಲ್ಲಿ ನಾನು ಡೇಟ್ ಆಫ್ ಬರ್ತ್ ಚೆಕ್ ಮಾಡಿದ್ದೀನಿ. ಯಾರು ನಿಮ್ಮ ಮಗಳು? ತೇಜಸ್ವಿನಿ ಅಲ್ವಾ? ತೇಜಸ್ವಿನಿ ಸ್ವಾಮಿ. ನೆನಪಿದೆ. ತೇಜಸ್ವಿನಿದ ಚೆಕ್ ಮಾಡಿದ್ದೀನಿ. ಏನು ಚಿಂತಿಸಬೇಡಿ, ತುಂಬಾ ಹುಷಾರಾಗಿರೋ ಸ್ವಲ್ಪ ಆಶೀರ್ವಾದ ಮಾಡಿ ಸ್ವಾಮಿ. ಚಿಂತಿಸಬೇಡಿ. ಭಗವಂತ ಅಲ್ಲಿದ್ದಾರೆ, ಮಂತ್ರಾಲಯದಲ್ಲಿದ್ದಾರೆ. ಗುರು ರಾಘವೇಂದ್ರ ಸ್ವಾಮಿ ಅವರು ದೇವರಾಗಿದ್ದಾರೆ. ಇವತ್ತು ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ರಾಯರ ಫೋಟೋ ಬರಬೇಕನ್ನೋದೇ ನನ್ನ ಆಸೆ. ಪ್ರತಿ ಒಂದು ಶಾಪ್ ಅಲ್ಲೂ ರಾಯರ ಫೋಟೋ ಬರಬೇಕು. ಖಂಡಿತ ಬರುತ್ತೆ ಸ್ವಾಮಿ. ನಾವು ನಾವು ಈಗ ನೀವ್ ಹೇಳ್ದಂಗ್ ನಾವು ಹೇಳ್ತೀವಿ, ಎಲ್ಲ ಒಳ್ಳೇದಾಗುತ್ತೆ, ಮಾಡಿ ಪೂಜೆ ಮಾಡಿ ಅಂತ ಹೇಳ್ತೀನಿ ಸ್ವಾಮಿ. ನನಗೆ ಕೇಳ್ತಾರೆ, ಅಲ್ಲಪ್ಪ, ನನ್ನ ಅನುಭವನೇ ನನಗೆ ಗೊತ್ತಾಗುತ್ತೆ ಸ್ವಾಮಿ. ಬೇರೆಯವ್ರಿಗೂ ನಾನು ಮಾಡಿ ಈ ತರ ಪೂಜೆ ಮಾಡಿ ಭಕ್ತಿಯಿಂದ ಅಂತ ಹೇಳ್ತೀನಿ ಸ್ವಾಮಿ. ಯಾಕೆ ಅಂದ್ರೆ ಒಂದು ವಿಚಾರದಲ್ಲಿ ತಾಯಿ, ನಾವು ಭಕ್ತಿಯಿಂದ ಎಷ್ಟು ದೀಪಗಳನ್ನು ಹಚ್ಚಬೇಕು. ಇವಾಗ ನನಗೆ ಫೋನ್ ಮಾಡ್ತಾರೆ, ಅಲ್ಲ ಸ್ವಾಮಿ, ನಿಮ್ಮ DSS ಗುರು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇರ್ತೀನಿ, ಎಷ್ಟು ವಾರದಲ್ಲಿ ಅದ್ಭುತವಾಗಿ ಪವಾಡ ಆಗುತ್ತೆ. 4ನೇ ವಾರದಲ್ಲಿ, 5ನೇ ವಾರದಲ್ಲಿ, 7ನೇ ವಾರದಲ್ಲಿ, 8ನೇ ವಾರದಲ್ಲಿ. ಇಲ್ಲಿ ನಾನು ರಾಯರ ಭಕ್ತನೇ, ನಾನು 30 ವರ್ಷದಿಂದ ರಾಯರ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಆಗಿಲ್ಲ ಅಂತ ಕೇಳ್ತಾರೆ. ಆದ್ರೆ ಯಾಕೆ ಆಗಿಲ್ಲ ಅಂದ್ರೆ, ನೀವು ಯಾವ ವಿಧಾನ ತಿಳ್ಕೋಬೇಕು, ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಎಷ್ಟು ದೀಪ ಹಚ್ಚಬೇಕು ಅನ್ನೋದು ಮುಖ್ಯ. ಹೌದು ಸ್ವಾಮಿ, ಅದ್ ಮಾತ್ರ ಮುಖ್ಯ. ಯಾಕಂದ್ರೆ ನಾನು ಮಾಡ್ತಾ ಇದ್ದಿದ್ದಕ್ಕೂ ಈಗ ನೀವ್ ಹೇಳ್ಕೊಟ್ಮೇಲೆ ಮಾಡಿದ್ದಕ್ಕೂ ನಮ್ ಪವಾಡ ಆಗಿದ್ದಕ್ಕೂ ನಾನು ಅದನ್ನ ತುಂಬಾ ಹೃದಯಪೂರ್ವಕವಾಗಿ ಒಪ್ಕೋತೀನಿ ಸ್ವಾಮಿ. ಯಾಕಂದ್ರೆ ನಾನು ತುಂಬಾ ಮಾಡ್ತಿದ್ದೆ. ನಾನು ರಾಯರ ಮಠಕ್ಕೆ ಹೋಗಿನೂ ಅಲ್ಲೂ ದೀಪ ಹಚ್ಬಿಟ್ಟು ಬರ್ತಿದ್ದೆ. ಇಲ್ಲಿ ವನಗನಟ್ಟಿ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರ್ತೀನಿ ನಾನು ಶನಿವಾರ ಟೈಮ್ ಆದಾಗೆಲ್ಲ. ಅಲ್ಲೊಂದು 21 ದೀಪ ಹಚ್ಬಿಟ್ಟೆ ಬರ್ತೀನಿ ನಾನು. ಆದ್ರೆ ನೀವು ಹೇಳ್ಕೊಟ್ಟ ಮೇಲೆ ನನ್ಗೆ ಈ ರೀತಿ ಪವಾಡ ಆಗಿತ್ತು. ಮುಂಚೆ ನಮ್ಗದು ವಿಧಾನ ಗೊತ್ತಿಲ್ಲದೆ ನಾವು ಏನೋ ಮನಸ್ಫೂರ್ತಿಯಾಗಿ ಹಚ್ಕೊತಾ ಇದ್ದೆ. ಈಗ ನೀವು ವಿಧಾನ ಹೇಳ್ಕೊಟ್ಮೇಲೆ ನೋಡಿ, ನಾನು ಒಂದು ಕರೆಕ್ಟ್ ಆಗಿ ಟೈಮು ಗಂಟೆ ಎಲ್ಲ ಗೊತ್ತಾಯ್ತಲ್ಲ. ಈಗ ನೋಡಿ ನಮ್ಗೆ ಯಾವ ರೀತಿ ರಾಯರು ನಮ್ಗೆ ದಾರಿ ತೋರಿಸ್ತಾವ್ರೆ ಅನ್ನೋದನ್ನ ಇದ್ರಲ್ಲೇ ನಾವು ನಂಬಬೇಕು ಸ್ವಾಮಿ. ಹೌದು, ಯಾಕಂದ್ರೆ ಎಷ್ಟೋ ಜನಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ರೆ ನಾನು ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ತಾಯಿ. ಅಯೋಧ್ಯೆಗೆ ರಾಮನ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಹೋಗುವಂತ ಸಂದರ್ಭದಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು.
ಬರೀ ಕರ್ನಾಟಕದಲ್ಲಿ ಇರ್ತಕ್ಕಂತ ನನ್ನ ಅಣ್ಣ ತಮ್ಮಂದಿರಿಗೆ ಆಗ್ಲಿ, ಹೊರಗಡೆ ನಮ್ಮವರೇ ಹೊರಗಡೆ ಔಟ್ ಆಫ್ ಕಂಟ್ರಿ ಹೊರಗಡೆ ಕಂಟ್ರಿಲಿ ಇರ್ತಕ್ಕಂಥವ್ರಿಗೂ ಆಗ್ಲಿ ಎಲ್ಲಾರ್ಗೂ ಅನುಗ್ರಹ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಆಯ್ತು ಸ್ವಾಮಿ. ಖಂಡಿತ ನಿಶ್ಚಿಂತೆಯಿಂದ ಇರಿ. ಇವತ್ತು ಅಮೆರಿಕದಲ್ಲಿ ಇದ್ಕೊಂಡು ನಿನ್ನ ಮಗಳು ಇವತ್ತು ನಿಮ್ಮ ಪ್ರೀತಿ ಇವತ್ತು ನೋಡಿ ಎಷ್ಟು ನನ್ನ ಮಗಳು ಅಲ್ಲಿದ್ದಾಳೆ ಅಂತ ಅನ್ಕೊಂಡು ಕೊರಗು ನಿಮ್ಮಲ್ಲಿತ್ತು, ಕೆಲಸ ಇಲ್ಲ ಏನೂ ಇಲ್ಲ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ರಿ. ರಾಯರು ತುಂಬಾ ಕಷ್ಟಪಟ್ಬಿಟ್ಟಿತ್ತು. ಅಲ್ಲ, ನೀವು ಮಗಳೇ ಚಿಂತಿಸಬೇಡಿ, ನಿನ್ನ ಮಗಳು ಅಲ್ಲಿದ್ದಾಳೆ, ಅವಳಿಗೆ ಅನುಗ್ರಹ ಮಾಡಿದ್ದೀನಿ. ಅವಳು ಭಕ್ತಿಯಿಂದ ನೀವು ಪೂಜೆ ಮಾಡಿ ನನ್ನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿದ್ರಲ್ಲ, ಅದನ್ನ ಭಕ್ತಿಯಿಂದ ಪೂಜೆ ಮಾಡಿ. ಮಾಡ್ತಾ ಇದ್ದಾಳೆ, ತುಂಬಾ ಭಕ್ತಿಯಿಂದ ಮಾಡ್ತಾಳೆ. ಅಮ್ಮ ನೀನ್ ಎದೋಳು, ಹಿಂಗ್ ಮಾಡು, ನಾನಿದ್ದೀನಿ ನೀನ್ ಎದೋಳು ಅಂತ ನನ್ನ ಎಬ್ಬರಿಸ್ತೈತೆ ಆ ಟೈಮ್ ಕರೆಕ್ಟ್ ಆಗಿ. ಅದಕ್ಕೆ ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವತ್ತು 5 ಪವಾಡ ಆಗಿದೆ ಅಂದ್ರೆ ಗ್ರೇಟ್. ಒಳ್ಳೇದಾಗ್ಲಿ. ಇವತ್ತು ನೀವು ಬೇರೆಯವ್ರ ಇದ್ ಮಾಡಿ ತುಪ್ಪ ದೀಪ ಹಚ್ಚಿ ಸ್ವಾಮಿ ದೊಡ್ಡ ಮಗಳಿಗೆ. ಆಯ್ತಮ್ಮ. ಇವಾಗ ಒಂದು ವಿಚಾರದಲ್ಲಿ ತಾಯಿ, ಸ್ವಾಮಿ ಹೇಳಿ. ನೀವು ಬೇರೆಯವರ ಧ್ವನಿ ಕೇಳ್ಕೊಂಡು ನನಗೆ ಫೋನ್ ಮಾಡಿದ್ದೀರಾ, ಬೇರೆಯವರ ಪವಾಡ ಕೇಳ್ಕೊಂಡು ನೀವು ನನಗೆ ಕರೆ ಮಾಡಿದ್ದೀರಾ. ಇವತ್ತು ನಿಮ್ಮ ಪವಾಡ ಬೇರೆಯವರು ಕೇಳ್ಕೊಂಡು ಅವ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಈ ವಿಡಿಯೋ ನೋಡುವಂತವ್ರಿಗೆ ಎಲ್ಲರಿಗೂ ಹೇಳೋದು ಒಂದೇ ಮಾತು, ಇವತ್ತು ನೀವು ಇವ್ರ ಪವಾಡ ಕೇಳಿದಿರ, ನಾಳೆ ನಿಮ್ಮ ಪವಾಡ ಕೇಳಕ್ಕೆ ಇವರು ರೆಡಿ ಆಗಿರ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.